ಶಿವಗಂಗೆ ಬೆಟ್ಟಕ್ಕೆ ನಾನು ಇದೊಂದು 10ನೇ ಸಲ ಬಂದಿದ್ದೀನಿ. ಸೊ ಇವಾಗ ನಾನು ಫಸ್ಟ್ ಟೈಮು ಪ್ರದಕ್ಷಿಣೆ ಆಗ್ತಾ ಇರೋದು. ಇದು ಎಷ್ಟು ದೂರ ಇದೆ ನಂಗೆ ಐಡಿಯಾ ಇಲ್ಲ. ಬೇರೆಯವ್ರು ನಾನು ಕೇಳಿದೆ, ಅವರು ಕಿಲೋಮೀಟ್ರ್ ಗೊತ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಸುತ್ಕೊಂಬನ್ನಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತೋ ಅಷ್ಟು ಗಂಟೆಗೆ ನಾನು ಮನೆ ಬಿಟ್ಟಿದ್ದೀನಿ. ಆ ಕಾರಣಕ್ಕೆ ನನ್ನ ಮುಂದೆ ಯಾರು ಕಾಣಿಸ್ತಲ್ಲ, ಹಿಂದೆನೂ ಯಾರೂ ಕಾಣಿಸಲ್ಲ. ನೋಡೋಣ ಎಷ್ಟು ದೂರ ಆಗುತ್ತೆ, ಎಷ್ಟೊತ್ತಾಗುತ್ತೆ. ಅದು ಮೇಯ್ನ್ ರೋಡ್ ಬಂದಿದ್ದು. ಇವಾಗ ಈ ಕಡೆ ಒಳಗಡೆ ಹೋಗ್ತಾ ಇದ್ದೀನಿ. ಮುಂದೆ ಯಾರೋ ಹೋಗ್ತಾಯಿದ್ರು, ಅವ್ರನ್ನ ಫಾಲೋ ಮಾಡ್ತಿದ್ದೀನಿ. ಕಾಣಿಸಿದ್ರು, ಇಲ್ಲಾಂದರೆ ನಾನು ಸ್ಟ್ರೈಟ್ ಹೋಗ್ಬಿಡ್ತಿದ್ದೆ ಅನಿಸುತ್ತೆ. ಈ ರೋಡ್ ತುಂಬ ವಿಚಿತ್ರವಾಗಿದೆ. ನೋಡೋಣ. ಕೊನೆಗೂ ಅಟ್ಲೀಸ್ಟ್ ಯಾರಾದರೂ ಕಾಣಿಸಿದ್ರು, ಅದಕ್ಕೆ ನಾನು ಖುಷಿ ಪಡಬೇಕಷ್ಟೆ. ಇವಾಗ ಯಾರೂ ಕಾಣಿಸಿಲ್ಲ ಅಂದಿದ್ದರೆ ಸ್ಟ್ರೈಟೇ ಹೋಗ್ಬಿಡ್ತಿದ್ದೆ. ಇದು ಗೊತ್ತಿಲ್ಲ, ಅವ್ರನ್ನ ನಾನು ಕೇಳಿಲ್ಲ. ಅಟ್ಲೀಸ್ಟ್ ಅವ್ರು ಹೋಗ್ತವ್ರಲ್ಲ ಅಂತ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಹಿಂಗಿತ್ತು, ನಾನು ಇಲ್ಲೇನಿರೋಕ್ಕೆ ಸಾಧ್ಯ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಒಳಗಡೆ ಒಂದು ಶಿವನ ದೇವಸ್ಥಾನ ಇದೆ. ಏನು ಸೂಪರ್ ಆಗಿದೆ ಅಂದರೆ ತುಂಬ ಖುಷಿ ಆಯಿತು ಅದನ್ನು ನೋಡಿದ್ರೆ. ಮತ್ತು ತುಂಬ ಹತ್ತಿರದಿಂದ ಶಿವನ ನೋಡ್ಬೋದು ಅಲ್ಲಿ, ತುಂಬ ಚೆನ್ನಾಗಿದೆ. ಅದೊಂಥರ ಇಲ್ಲಿಂದ ಸ್ಟಾರ್ಟಿಂಗ್ ಬೆಟ್ಟದ ಪಕ್ಕ ಬಂದಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಅನ್ನೋ ಥರ ಇತ್ತು. ಅದು ತುಂಬ ಚೆನ್ನಾಗಿದೆ ಜಾಗ. ಇದನ್ನು ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಕೆಲವು ದೇವಸ್ಥಾನದಲ್ಲಿ ಶಿವನ ಹತ್ರ ಫೋಟೋ ತೆಗಿಯಕ್ಕೆ ಬಿಡಲ್ಲ, ಹತ್ರ ಅಂದಿದ್ದ ನೋಡೋಕ್ಕಾಗಲ್ಲ. ತುಂಬ ಹತ್ತಿರದಿಂದ ಶಿವನ ನೋಡ್ಬೋದು ಇಲ್ಲಿ. ಈ ರೋಡ್ಗಳೆಲ್ಲ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಆ ಟಾರ್ ರೋಡಲ್ಲೆಲ್ಲ ಕಾಲು ಸ್ವಲ್ಪ ಅನಿಸೋದು, ಬಟ್ ಈ ರೋಡಲ್ಲೆಲ್ಲ ಏನು ಅನ್ನಿಸ್ತಾ ಇಲ್ಲ. ಬಟ್ ರೋಡು ಭಯಾನಕವಾಗಿದೆ. ಪ್ರತಿ ಸಲ ಮಜಾ ಏನಂದರೆ, ನಾನು ಶಿವಗಂಗೆ ಬೆಟ್ಟಕ್ಕೆ 10ನೇ ಸಲ ಬಂದಿರೋದು ಅಂತ ಆಗಲೇ ಹೇಳಿದೆ. ಆಲ್ಮೋಸ್ಟ್ ನಾನು ಬಂದಿದ್ದ ಸಲ ಎಲ್ಲ ನಾನೇ ಫಸ್ಟಲ್ಲಿ ಬೆಟ್ಟ ಹತ್ಬಿಡ್ತಾಯಿದ್ದೆ. ಯಾಕೆಂದರೆ ಡೈರೆಕ್ಟ್ ಬೆಟ್ಟ ಹತ್ತುತ್ತಾ ಇದ್ದೆ. ನಾನು ಬೇಗ ಬಂದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೆ. ಬೆಟ್ಟ ಹತ್ತಿ ಮೇಲ್ಗಡೆ ಹೋದರೆ ನಾನು ಒಬ್ಬನೇ ಇರ್ತಾಯಿದ್ದೆ. ಆ ಥರ ಎಲ್ಲ ನಾನು ಬೆಟ್ಟ ಹತ್ತಿದ್ದೀನಿ. ಬಟ್ ಈ ಸಲ ಏನಂದರೆ, ನಾನು ತುಂಬ ಲೇಟಾಗಿ ಬಂದಿರೋ ಕಾರಣ ಲಾಸ್ಟಿಂದ ನಾನೇ ಫಸ್ಟ್ ಅನಿಸುತ್ತೆ. ಬಟ್ ಫಸ್ಟ್ನೇ ಸ್ಥಾನ ಅಂತ ಯಾರಿಗೂ ಬಿಟ್ಕೊಟ್ಟಿಲ್ಲ. ಮೇ ಬಿ ಹೋಗ್ತಾ ಹೋಗ್ತಾ ಯಾರನ್ನಾದ್ರೂ ಹಿಂದೆ ಹಾಕ್ಬಹುದೇನೋ. ಸದ್ಯಕ್ಕಂತೂ ಇವಾಗ ನಾನೇ ಫಸ್ಟಲ್ಲಿದ್ದೀನಿ. ಅಲ್ಲೊಂದು ಗುಂಪು ಹೋಗ್ತಾಯಿದೆ, 3 ಜನದ್ದು. ನಾನು ಮಾತ್ರ ಒಬ್ಬನೇ ಹೋಗ್ತಾಯಿದ್ದೀನಿ. ಯಾಕೆ ನಿಮಗೆ ಫ್ರೆಂಡ್ಸ್ ಇಲ್ವಾ ಅಂತ ಕೇಳಿದ್ರೆ, ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನನಗೆ ಫ್ರೆಂಡ್ಸ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾನು ಯಾರನ್ನ ಕರೆಯೋದು, ಯಾರನ್ನ ಬಿಡೋದು ಅಂತ ಗೊತ್ತಾಗಲ್ಲ. ನಾನು ಅದಕ್ಕೆ ಯಾವುದೂ ಪ್ಲ್ಯಾನೇ ಮಾಡಲ್ಲ ಅನ್ಸುತ್ತೆ. ಈ ಥರ ನಾನು ಒಬ್ಬನೇ ಜಾಸ್ತಿ ಹೋಗ್ತೀನಿ. ಯಾಕೆ ಅಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಂಗೆ ಎಲ್ಲರೂ ಇಂಪಾರ್ಟೆಂಟೇ. ಒಬ್ಬರನ್ನ ಕರೆದು ಇನ್ನೊಬ್ರನ್ನ ಕರೆದಿಲ್ಲ ಅಂದರೆ ಯಾಕೆ, ನಮ್ಮನ್ನು ಕರಿಬೋದಾಗಿತ್ತಲ್ಲ, ನಾವು ಬರ್ತಾಯಿದ್ವಿ. ಆ ಥರ ಒಬ್ರಿಗೆ ಇನ್ನೊಬ್ರಿಗೆ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಒಬ್ಬನೇ ಬರ್ತೀನಿ. ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರ್ತೀನಿ. ಫ್ರೆಂಡ್ಸ್ ನನಗೆ ತುಂಬ ಜನ ಇದ್ದಾರೆ. ಬಟ್ ಯಾರಿಗೂ ಇನ್ನೊಬ್ರನ್ನ ಕರೆದೇ ಇರೋದೆಲ್ಲ ಏನಕ್ಕೆ, ಅದಕ್ಕೆ ಯಾರನ್ನೂ ಕರೆಯೋಲ್ಲ. ಬಟ್ ನನ್ನ ಯಾರೇ ಕರೆದ್ರೂ ನಾನು ಫ್ರೀ ಇರೋ ದಿನ 100% ಹೋಗ್ತೀನಿ. ನಾನು ಯಾವತ್ತಿಲ್ಲ ಅಂತ ಹೇಳಲ್ಲ. ನಾನು ಫ್ರೀ ಇರಬೇಕಷ್ಟೆ. ಆಲ್ಮೋಸ್ಟ್ ಫ್ರೀನೇ ಇರ್ತೀನಿ, ಏನೋ ದಬಾಕಲ್ಲ. ಇಲ್ಲಿ ಹೋಗೋ ದಾರಿಲಿ ದೇವಸ್ಥಾನ ಸ್ವಲ್ಪ ಬೆಟ್ಟದ ಮೇಲಿದೆ. ಅದಕ್ಕೆ ಹತ್ತಿ ದೇವರ ನೋಡ್ಕೊಂಡು ವಾಪಸ್ ಇಳಿಬೇಕು. ಅಲ್ಲೆಲ್ಲ ಫ್ಲಾಟಲ್ಲಿ ಇರ್ತಾರೆ. ಈ ಜಾಗನೂ ಅಷ್ಟೇ ತುಂಬ ಅದ್ಭುತವಾಗಿತ್ತು. ಈ ಜಾಗಕ್ಕೆ ಹೋಗೋ ತನಕ ಗೊತ್ತಾಗಲ್ಲ. ಒಳಗಡೆ ತುಂಬ ದೇವರುಗಳಿದೆ. ಭೈರವೇಶ್ವರ ಇದೆ, ಮುನೇಶ್ವರ ಇದೆ, ಮತ್ತು ಎಲ್ಲ ಸ್ವಲ್ಪ ಬಂಡೆ ಒಳಗಡೆ ಇದೆ. ತುಂಬ ಅದ್ಭುತವಾಗಿದೆ ಜಾಗ, ಸಖತ್ತಾಗಿತ್ತು. ಮತ್ತು ನನಗೆ ಗೊತ್ತಿರೋರು ಒಂದಿಬ್ಬರು ಆಲ್ರೆಡಿ ಸಿಕ್ಕಿದ್ರು. ಅವರೆಲ್ಲ 2019 ಬರ್ತಾ ಇದ್ದಾರಂತೆ. ಅದೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಹಾಕಿದ್ರು. ಅಲ್ಲೋಗಿ ತಿನ್ಕೊಂಡು ಕೂತಿದ್ದೆ. ಅಲ್ಲಿರೋ ಪೂಜಾರರು ತಮ್ಮ ಅನಿಸುತ್ತೆ, ಮೇ ಬಿ ನೆಲಮಂಗಲದಲ್ಲಿ ಚೆನ್ನಾಗಿ ಸ್ವಲ್ಪ ರಿಚ್ ಆಗಿದ್ದಾರೆ. ಅವರು ಜೊತೇಲಿ ಇದ್ದವ್ರು ಯಾರೋ ಕೇಳ್ತಾಯಿದ್ರು. ಇವಾಗ ಅವ್ರಿಗೆ ಖುಷಿಯಿಂದ ಹೇಳ್ಕೊತಾಯಿದ್ರು, ನನ್ನ ತಮ್ಮ ಹಿಂಗಿದ್ದಾನೆ, ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ ಅಂತ. ಅವ್ರು ಕೇಳಿದ್ರು ಎದುರುಗಡೆ ಇರೋರು, ಅಲ್ಲ ಸರ್ ಇವಾಗ ಅಣ್ಣ ತಮ್ಮದಿರಲ್ಲಿ ಯಾರು ಚೆನ್ನಾಗಿದ್ದರೆ ಹೊಟ್ಟೆ ಹೊರ್ಕೊಳ್ಳೋರೆ ಜಾಸ್ತಿ ಅಂತಿದ್ರಲ್ಲಿ. ಇವ್ರು ಎಷ್ಟು ನೀಟಾಗಿ ಹೇಳಿದ್ರು ಗೊತ್ತಾ, ಸರ್ ನನ್ನ ತಮ್ಮ ಚೆನ್ನಾಗಿರೋದು, ಅವ್ನು ಚೆನ್ನಾಗವ್ನೆ ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನನಗೆ ತಾನೇ ಖುಷಿ ಆಗಬೇಕು ಅಂತ ಅಂದರು. ಅಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಮನುಷ್ಯರು. ಇವಾಗ ಅವ್ರ ಮುಖದಲ್ಲಿ ಇದ್ದಿದ್ದು ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ತಮ್ಮ ರಿಚ್ ಆಗಿರೋದು ಎಷ್ಟು ಖುಷಿ ಇದೆ ಅಂತ. ಅದೇ ಇಂಪಾರ್ಟೆಂಟ್ ಅಲ್ವಾ. ಜೊತೇಲಿ ಅವ್ರು ಚೆನ್ನಾಗಿದ್ರೆ ಸಾಕು, ಏನಂತೀರ? ಈ ರೋಡ್ ಮಾತ್ರ ನೀವೇನೇ ಹೇಳಿ ಮಾತಾಡೋಕ್ಕೂ ಮನ್ಸು ಬರೋಲ್ಲ, ಹಂಗಿದೆ ಗುರುವೆ. ಕ್ರೇಜಿ ಆಯ್ತಪ್ಪ. ಇಲ್ಲಿ ಪ್ರತಿ ಪ್ಲೇಸಲ್ಲೂ ಹೊಸದೇನು, ಪ್ರತಿ ಪ್ಲೇಸಲ್ಲೂ. ಅಲ್ಲಿ ನೋಡಿದ್ರಿ ಮೇಲ್ಗಡೆ ಬಂಡೆಯ ಸಂದಿಲಿತ್ತು, ಇಲ್ಲಿ ಬಿದಿರು ಸಂದಿಯಲ್ಲೇ ನಾವಿದ್ದೀವಿ. ಸಕ್ಕತ್ತಾಗಿದೆ. ನಾನು ಫಸ್ಟ್ ಟೈಮ್, ಬಟ್ ನನಗೆ ಬೇಜಾರಾಗ್ತಾಯಿತ್ತು. ಮುಂಚೆನೇ ಟ್ರೈ ಮಾಡ್ಬೋದಾಗಿತ್ತು ಅಂತ. ನಾನು ಹುಣ್ಣಿಮೆ ಟೈಮಲ್ಲೂ ತುಂಬ ಸಲ ಬಂದಿದ್ದೀನಿ, ಅವಾಗೆಲ್ಲ ಬೆಟ್ಟನೇ ಹತ್ತಿದೆ. ಇದು ನೆಕ್ಸ್ಟ್ ಲೆವೆಲ್ ಇದೆ.
ನಾನು ಹೋಗ್ತಿರೋ ದಾರಿ ಸರಿನಾ ತಪ್ಪ ಒಂದು ಗೊತ್ತಿಲ್ಲ, ಬಟ್ ರೋಡ್ ಇರೋದು ಇದು ಒಂದೇ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಕರೆಕ್ಟಾಗಿರೋ ದಾರಿಗೆ ಹೋಗಲಿ. ಫಸ್ಟ್ ಟೈಮ್ ಬೇರೆ ನಿಜ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿದ್ರೆ ಇಲ್ಲಿ ಜನ ಹೋಗಿದ್ದಾರೆ ಅಂತಲೇ ಅನಿಸ್ತಾ ಇಲ್ಲ. ಆ ಕಡೆ ಏನಾದರೂ ಹೋಗ್ಬೇಕಿತ್ತ ನಾನು ಒಂದೂ ಗೊತ್ತಿಲ್ಲ, ಸುಮ್ಮನೆ ಇಳ್ಕೊಂಡು ಹೋಯ್ತಾ ಇದ್ದೀನಿ ನಿಜವಾಗ್ಲೂ. ಯಪ್ಪ ಇಲ್ಲಿ ನೋಡಿ, ಯಪ್ಪ ಏನು ಗುರು, ಇಲ್ಲಿ ಈ ಥರದ್ದು ಒಂದು ಪ್ಲೇಸ್ ಇದೆಯಾ? ನಂಗೆ ದೇವರಾಣೆಗೂ ಗೊತ್ತಿರಲಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ ನಂಗೆ ಇಷ್ಟೊಂದು ಕ್ರೇಜಿ ಆಗಿದೆ ಇಲ್ಲಿ ಅಂತ. ಮೇ ಬಿ ಮಳೆ ಸೀಸನಲ್ಲಿ ಬಂದಿರೋದು ನನಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಬಿಸಿಲು ಬಂದರೆ ಕಷ್ಟ ಆಗಿರೋದು, ಬಟ್ ಪ್ಲೇಸ್ ಮಾತ್ರ ಕ್ರೇಜಿ. ಈ ನಾನು ಫಿಲಮ್ಗಳಲ್ಲಿ ನೋಡಿದ್ದೆ, ಕೆಮ್ಮಣ್ಣುಗುಂಡಿ ಆ ಥರ ಎಲ್ಲ ಎಷ್ಟೊಂದು ಸಿನಿಮಾಗಳಲ್ಲಿ ಹಳೇ ಫೈಟ್ ಸೀನ್ಗಳೆಲ್ಲ ಬರುತ್ತಲ್ಲ, ಹಂಗೈತಿ ಈ ಪ್ಲೇಸ್ ಎಲ್ಲ. ಆಮೇಲೆ ಇಲ್ಲಿ ನೋಡಿ ಬೇರೆ ಹೋಗಿರೋದು ಮಾರ್ಕ್ಗಳಿದೆ, ಶೂದು ಚಪ್ಪಲಿದೆಲ್ಲ, ಮತ್ತು ಗಿಡಗಳೆಲ್ಲ ಸ್ಲೈಡ್ ಆಗಿದೆ ಅಂದರೆ ಪಕ್ಕ ಯಾರು ಹೋಗಿದ್ದಾರೆ ಅಂತ ಅರ್ಥ. ನಾವು ಸೇಡಿ ಗೇಡಿ ಆಗ್ಬಿಡ್ಬೋದಾ ಈ ಲೆವೆಲ್ಗೆಲ್ಲ ಗೆಸ್ ಮಾಡ್ತಿದ್ದೀವಿ. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ಮಕ್ಕಳು ಕುಗಿತಾರೆ. ಮಿಲ್ಟ್ರಿ ಅವನ ಐತೀನಿ ಹಿಂದೆ, ಪೊಲೀಸ್ ಐತೀನಿ ಹಿಂದೆ, ಏನಪ್ಪ ಮಾಡಿದೆ ಅಂತ ಯಾವಾಗಲೂ ಹೋಗಿತಿರ್ತಾರೆ. ಈ ವಿಡಿಯೋ ನೋಡಿದ್ರೆ ಇನ್ನೂ ಹೋಗಿತಾರೆ. ಇಲ್ಲಿಗೆ ಎಲ್ಲರೂ ಒಂದು ಜಾಗಕ್ಕೆ ಹೋದ್ರೆ ಅನಿಸುತ್ತೆ ಸಾಕಪ್ಪ ಒಂದು ಸಲ ಅನ್ನೋ ಥರ. ಇಲ್ಲಿಗೆ ನೋಡಿ ಅವರೆಲ್ಲ ವರ್ಷಾನುಗಟ್ಟಲೆ ಬರ್ತಾವ್ರೆ. ಈ ಜಾಗ ನೋಡಿದ್ರೆ ಹೆಂಗೆ ಅನಿಸುತ್ತೆ ಮತ್ತೆ ಮತ್ತೆ ಬರಬೇಕು ಅಂತ. ಏನು ಅದ್ಭುತವಾಗಿದೆ, ಮನ್ಸಿಗಾಗೋ ಖುಷಿ ನಮಗೆ ಗೊತ್ತಿರುತ್ತೆ. ತುಂಬ ಜನ ಸಿಕ್ಕಿದ್ರಿ ಈ ರೋಡಲ್ಲಿ, ಮತ್ತು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ, ಒಂದು 3 ಜನ, ತುಂಬ ಜನ ಹಂಗೆ ಮಾತಾಡ್ಸಿದ್ರು. ಇಲ್ಲಿಂದ ಬಂದಿದ್ದೀರಾ, ಎಷ್ಟು ಚೆನ್ನಾಗಿ ಕೇಳ್ತಾರೆ, ಯಾರೋ ಬೇರೆಯವರು ಅಂತ ಅನ್ಸೋದೇ ಇಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಬ್ಬನೇ ಬಂದಿದ್ದೀನಿ ಅಂತ, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ತುಂಬ ಜನ ಇದ್ದಾರೆ. ಇದು ಈ ದೇವಸ್ಥಾನದಲ್ಲಿ ಚಿಲ್ಲರೆ ಬೇಕು ಅಂತ ಇಸ್ಕೊಂಡೆ, ಆದರೆ ಇದ್ರ ಮೇಲೆ ನೋಡಿ ಬೆಟ್ಟದ ಹತ್ತಿರ ಬಂದಿದ್ದೀನಿ ಅನಿಸುತ್ತೆ, ಜನ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ತಿಂಡಿ ಕೊಟ್ಟವ್ರು ಹೇಳಿದ್ರು ಅಲ್ಲಿ ಸ್ವಲ್ಪ ಜನ ಬಿದ್ದಿರೋದು ತುದಿ ಬರುತ್ತಲ್ಲ ಅದನ್ನು ಕಿತ್ಕೊಂಡು ಬರ್ತಾಯಿದ್ರು. ಅವಾಗ ಹೇಳ್ತಾಯಿದ್ರು ಪರವಾಗಿಲ್ಲ ಎಲ್ಲರೂ ತೊಗೊಂಡ್ಬರ್ತಾರಲ್ಲ ಅದು ಇದು ಅಂತ. ನಾನು ಸಡನ್ನಾಗಿ ನಂಗೆ ಅವ್ರಿಗೆ ಗೊತ್ತಿಲ್ಲ ನಾನು ಒಬ್ಬನೇ ಬಂದಿದ್ದೀನಿ ಅಂತ. ನಾನು ಹಿಂಗೆ ಸ್ವಲ್ಪ ಜನ ಬಂದಿದ್ದು ಅವ್ರ ಜೊತೆ ಅಂದ್ಕೊಂಡಿರ್ಬೋದು. ಶಾಕ್ ಏನಂದ್ರೆ ಯಾರು ಒಬ್ಬೊಬ್ಬರೇ ಬರೋಲ್ಲ ಇಲ್ಲಿ, ಒಳಗಡೆ ಚಿರತೆ ಎಲ್ಲ ಇದೆಯಲ್ಲ ಅದಕ್ಕೆ ಎಲ್ಲ ಗುಂಪಲ್ಲಿ ಬರ್ತಾರೆ. ಆಮೇಲೆ ಪೌರ್ಣಮಿದಾಗೆ ಬರೋದು ಅಂದ್ಬಿಡೋದ. ಹೆಂಗಾಯಿತು ನನಗೆ ಅಂದರೆ ಅದು ಆ ಕಾಡು ನೋಡೋಕ್ಕೆ ಬೇರೆ ಹಿಂದೆ ಹಂಗೆ ಇತ್ತ, ಅಷ್ಟೇ ಅಲ್ಲ ಇಲ್ಲಿ ನೋಡಿ ಇದು ಹಂಗೆ ಇದೆ. ಒಬ್ಬನೇ ಹೋಗ್ತಾ ಇದ್ದೀನಿ, ಈ ಥರ ಹೇಳೆಲ್ಲ ಎದುರಿಸ್ಬಾರ್ದಪ್ಪ. ಪುಟ್ಟ ದೇವಸ್ಥಾನಗಳು, ಕಾಶಿ ವಿಶ್ವನಾಥ ಸ್ವಾಮಿ, ಪುರಾತನ ವೆಂಕಟೇಶ್ವರ ಸ್ವಾಮಿ, ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ. ಅದು ಅಲ್ಲದೆ ದೇವ್ರನ್ನ ತುಂಬ ಹತ್ರದಲ್ಲಿ ನಿಂತ್ಕೊಂಡು ನೋಡ್ಬೋದು ಎಲ್ಲ. ಹಿಂಗೆ ಮೇಯ್ನ್ ಇದೆ, ಮೇಯ್ನ್ ದೇವಸ್ಥಾನಕ್ಕೆ ಹೋದರೆ ದೇವರು ದೂರದಲ್ಲಿರ್ತಾರೆ, ನಾವಲ್ಲಿ ನಿಂತ್ಕೊಂಡಿರ್ತೀವಿ, ಮತ್ತು ಬೇಗ ಹೋಗಿ ಕೇಳಿಸ್ತಾನೆ ಇರುತ್ತೆ. ಬಟ್ ಇಲ್ಲಿ ತುಂಬ ಹತ್ರದಿಂದ ದೇವ್ರನ್ನ ನೋಡ್ಬೋದು. ಇಲ್ಲಿ ನಿಮ್ಮನ್ನು ಯಾರು ಹೋಗಿ ಅಂತ ಹೇಳಲ್ಲ. ಜಾಗ, ನಾವಿರೋ ಜಾಗ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಬಟ್ ದೇವ್ರ ವಿಷಯದಲ್ಲಿ ನಾವು ಎಲ್ಲಿ ನಿಂತ್ಕೊಂಡು ಹುಡುಗಿಡಿದ್ರು ದೇವ್ರು ನಮ್ಗೇನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ದೇವರು ನಮಗೆ ಕೊಡಬೇಕು ಅಂತ ಇರೋದನ್ನ ಬೇಡಿದ್ರು ಕೊಡ್ತಾನೆ, ಬೇಡದೇ ಇರೋದನ್ನ ಕೊಡ್ತಾನೆ. ಆದರೆ ನಾವು ದೇವ್ರ ಹತ್ರ ಏನಕ್ಕೆ ಬೇಡಬೇಕು ಅಂದರೆ ಯಾರಿಗೂ ಗೊತ್ತು, ದೇವರು ನೀನು ಬೇಡಿದ್ದನ್ನೆಲ್ಲ ನಾನು ಕೊಡ್ತೀನಿ ಅಂತ ಬರೆದಿದ್ರೆ ಅದಕ್ಕೋಸ್ಕರ ದೇವ್ರ ಹತ್ರ ಬೇಡಬೇಕು. ಇಲ್ಲತ್ತದೆ ಎಲ್ಲಿ ಇಳಿತಾ ಇದ್ದೀನಿ ನನಗೇನೂ ಗೊತ್ತಿಲ್ಲ, ಬಟ್ ಜಾಗ ಮಾತ್ರ ಸೂಪರಾಗಿದೆ ಗುರು. ನಾನು ತುಂಬ ಕಡೆ ಹೋಗಿದ್ದೀನಿ, ಬಟ್ ನಮ್ಗೆ ಇಷ್ಟು ಹತ್ರದಲ್ಲಿ ಈ ಥರದ್ದು ಒಂದು ಜಾಗ ಇದೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ರೀಸೆಂಟಾಗಿ ಮಳೆ ಬರ್ತಾ ಇರೋದ್ರಿಂದ ಇದ್ರ ವೈಬೇ ಬೇರೆ ಥರ ಕಾಣಿಸ್ತಾ ಇದೆ, ಗ್ರೀನರಿ ಮತ್ತು ಬಿಸಿಲಿಲ್ಲ. ಈ ವೆದರು ಬೆಂಗಳೂರು ಹತ್ರದಲ್ಲಿ ಇದೆ ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿ ಆಗುತ್ತೆ. ನಾನು ತುಂಬ ಸಲ ಬಂದರೂ ಇದನ್ನು ಪ್ರದಕ್ಷಿಣೆ ಹಾಕಿಲ್ಲ ಅಂತ ನಂಗೆ ಇವಾಗ ಬೇಜಾರಾಗ್ತೈತೆ. ಎಲ್ಲಿ ಹೋಗ್ಲಿ ಇವಾಗ ನಾನು, ಬಟ್ ಜಾಗಗಳಿದೆ. ನನಗೂ ಎಲ್ಲ ಡೌಟ್ಗಳನ್ನ ಮುಗಿಸ್ಕೊಂಡು ರೋಡಿಗೆ ಬಂದ್ಬಿಟ್ಟೆ. ಆ್ಯಕ್ಚುಲಿ ಬೇಜಾರಾಗ್ತೈತೆ ನಂಗೆ ರೋಡಿಗೆ ಬಂದಿದ್ದು. ಅಲ್ಲೇ ಸ್ಪೀಚ್ ಆಗಿತ್ತು ಗುರು, ಈ ರೋಡ್ ಮಾಡಿ ಹಾಳು ಮಾಡ್ಬಿಟ್ಟವ್ರು. ಇದನ್ನು ಮೇಲೆ ಎಲ್ಲಾದರೂ ಜಾಗ ಕೊಡಬೇಕಿತ್ತಪ್ಪ. ಮೇ ಬಿ ಇದ್ರೂ ಇರ್ಬೋದು, ನಂಗೆ ಗೊತ್ತಿಲ್ಲ.
ಅದ್ಭುತವಾಗಿತ್ತು ನನ್ನ ಪ್ರಯಾಣ. ಆಲ್ಮೋಸ್ಟ್ ನಾನಿವಾಗ ಕೆಳಗಡೆ ರೋಡ್ಗೆ ಇಳಿದಿದ್ದೀನಿ. ಒಂದು ರೌಂಡು ಒಂದು ಮುಕ್ಕಾಲು ಭಾಗ ಮುಗ್ದಿದೆ ಅನ್ಕೋತೀನಿ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಫೈನಲಿ ಮುಗಿಸಿದ್ದೀನಿ.